ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನಗೆ ಬಂದ ಕಷ್ಟವನ್ನೆಲ್ಲ ಏಕಾಂಗಿಯಾಗಿ ನಿಂತು ಎದುರಿಸ್ತಾ ಇದ್ದಾಳೆ. ಯಾರ ಸಹಾಯವೂ ಕೇಳದೆ ತನ್ನ ಕಷ್ಟದ ಜವಾಬ್ದಾರಿಯನ್ನ ತಾನೇ ಹೊತ್ತು ಅದರಿಂದ ಪಾರಾಗುತ್ತಾಳೆ. ಇದು ಊಟದ ಆರ್ಡರ್ ಕೊಡುವ ವಿಚಾರದಲ್ಲೂ ಮುಂದುವರೆದಿದೆ. ಭಾಗ್ಯಳ ಕೈತುತ್ತಿಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ. ಆದರೆ ಅದನ್ನ ಅವರ ಮನೆಗೆ ತಲುಪಿಸಲು ಭಾಗ್ಯ ಹರಸಾಹಸ ಪಡುತ್ತಾಳೆ. ಸೈಕಲ್ ಏರಿ ಆರ್ಡರ್ ತೆಗೆದುಕೊಂಡು ಹೋಗುವಾಗ ಸೈಕಲ್ ಟೈರ್ ಪಂಚರ್ ಆಗಿದೆ. ಬಳಿಕ ತಾನೇ ಸೈಕಲ್ ಟೈರ್ಗೆ ಪಂಚರ್ ಹಾಕಿಸಿ ಊಟವನ್ನ ಸರಿಯಾದ ಸಮಯಕ್ಕೆ ತಲುಪಿಸಿದ್ದಾಳೆ. ಭಾಗ್ಯಗೆ ಯುಗಾದಿ ಹಬ್ಬದ ಅಡುಗೆ ಊಟ ತಲುಪಿಸಲು ಕರೆ ಬರುತ್ತೆ. ಅವಳು ಎಲ್ಲವನ್ನ ಸಿದ್ಧಪಡಿಸಿಕೊಂಡು ಕಾರಿನಲ್ಲಿ ಲೊಕೇಶನ್ಗೆ ಹೊರಡಲು ಮುಂದಾಗ್ತಾಳೆ. ಆದರೆ ಲೊಕೇಶನ್ ಮಧ್ಯೆ ಟ್ರಾಫಿಕ್ ಜಾಮ್ ಇದೆ ಎಂದು ತೋರಿಸುತ್ತದೆ. ಹೀಗಾಗಿ ಭಾಗ್ಯ ಸೈಕಲ್ ಏರ್ತಾಳೆ. ಸೈಕಲ್ ಓಡಿಸಿಕೊಂಡೇ ಲೊಕೇಶನ್ ಅತ್ತ ಸಾಗುವಾಗ ಟೈರ್ ಪಂಚರ್ ಆಗುತ್ತೆ. ಅತ್ತ ಆರ್ಡರ್ ನೀಡಿದವರು ಏನಮ್ಮ ಇನ್ನೂ ಬಂದಿಲ್ಲವಲ್ಲ ಎಂದು ಕೋಪದಲ್ಲಿರ್ತಾರೆ. ಪಂಚರ್ ಹಾಕಲು ಲೇಟ್ ಆಗುತ್ತೆ ಎಂದಾಗ ತಾನೇ ಪಂಚರ್ ಹಾಕಲು ಭಾಗ್ಯ ಮುಂದಾಗ್ತಾಳೆ. ಪಂಚರ್ ಹಾಕಿ ಪುನಃ ಸೈಕಲ್ ತುಳಿದು ಭಾಗ್ಯ ಸರಿಯಾದ ಸಮಯಕ್ಕೆ ಆರ್ಡರ್ ಮುಟ್ಟಿಸಿದ್ದಾಳೆ. ಆದರೆ ಆರ್ಡರ್ ಕೊಟ್ಟವರು ಭಾಗ್ಯ ಬಂದ ಕೂಡಲೇ ಇರಮ್ಮ, ಆತುರದಲ್ಲಿ ತಂದು ಕೊಟ್ಟಿದೀಯಾ, ಅಡುಗೆ ಹೇಗೆ ಮಾಡಿದೆಯೋ ಏನೋ, ಟೇಸ್ಟ್ ನೋಡ್ತೇನೆ ಎಂದು ರುಚಿ ನೋಡಿದ್ದಾರೆ. ಭಾಗ್ಯ ಮಾಡಿರುವ ಅಡುಗೆಯ ರುಚಿ ಘಮ ನೋಡಿದ ಅವರು ಆಹಾ ಎಂದಿದ್ದಾರೆ. ನಂತರ ಊಟ ತೆಗೆದುಕೊಂಡು ದುಡ್ಡು ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಕಾರ್ಯಕ್ರಮ ಇದ್ದರೂ ಊಟದ ಆರ್ಡರ್ ನೀಡುವುದಾಗಿ ಹೇಳಿದ್ದಾರೆ. ಇವರ ಮಾತು ಕೇಳಿ ಭಾಗ್ಯಗೆ ತುಂಬಾ ಖುಷಿಯಾಗಿದೆ. ಅವರಿಂದ ದುಡ್ಡು ಪಡೆದುಕೊಂಡು ಊಟ ತಲುಪಿಸಿದ ಗೆಲುವಿನಿಂದ ವಾಪಸ್ ಮನೆಗೆ ಮರಳಿದ್ದಾಳೆ. ಮನೆಯಲ್ಲಿ ಬಂದು ನಡೆದ ಘಟನೆ ವಿವರಿಸಿದ್ದಾಳೆ. ಅಲ್ಲದೆ ಊಟ ಅವರಿಗೆ ಹಿಡಿಸಿದೆ, ಮುಂದೆ ಆರ್ಡರ್ ನೀಡುವುದಾಗಿ ಹೇಳಿದ್ದಾರೆ ಎಂದು ಹೇಳಿದ್ದಾಳೆ. ಅತ ಶ್ರೇಷ್ಠ ತಾಂಡವ್ನನ್ನು ಸಮಾಧಾನ ಪಡಿಸಲು ನಾನಾ ಕಸರತ್ತು ನಡೆಸ್ತಾ ಇದ್ದಾಳೆ. ತನ್ವಿ ರೆಸಾರ್ಟ್ಗೆ ಹೋಗಲು ಶ್ರೇಷ್ಠ ಸೈನ್ ಹಾಕಿದಕ್ಕೆ ತಾಂಡವ್ ಕೆಂಡಮಂಡಲನಾಗಿದ್ದಾನೆ. ಶ್ರೇಷ್ಠ ಕೆನ್ನಿಗೂ ಬಾರಿಸಿದ್ದ. ಶ್ರೇಷ್ಠ ತಾಂಡವನ ಬಳಿಗೆ ಬಂದು ಸಮಾಧಾನ ಪಡಿಸಲು ಮುಂದಾಗ್ತಾಳೆ. ಆದರೆ ತಾಂಡವ್ ಮಾತ್ರ ಯಾವುದಕ್ಕೂ ಸೊಪ್ಪು ಹಾಕುವುದಿಲ್ಲ. ಬಹಳ ಜೋರಾಗಿಯೇ ಶ್ರೇಷ್ಠಗೆ ಬೈಯಲು ಶುರು ಮಾಡ್ತಾನೆ. ಶ್ರೇಷ್ಠಗೆ ಏನು ಮಾಡಬೇಕು ಎಂದು ತಿಳಿಯದೆ ಕೊನೆಗೆ ತಾಂಡವನ ಕಾಲು ಹಿಡಿದು ಬೇಡುತ್ತಾಳೆ. ನನ್ನನ್ನು ಕ್ಷಮಿಸು, ನಾನು ಇನ್ನು ಮುಂದೆ ಈ ತಪ್ಪು ಮಾಡುವುದಿಲ್ಲ ಎಂದು ಬೇಡಿಕೊಳ್ತಾಳೆ.